ಸುವರ್ಣ. ಮಿಲನ 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 ಮಿಲನ. ನೀನ್ ಇಲ್ಲಿ ಬಂದು ಅಳ್ತಿರೋದು ಯಾಕೆ ಹೇಳು? ಸಮಾಧಾನ ಮಾಡ್ಕೋ. ಇವಾಗ ಅಳುವಂಥದ್ದು ಏನಾಯ್ತು? ಕನಸು ಬಿದ್ರೆ ಅದಕ್ಕೆ ಯಾರು ಏನ್ ಮಾಡಕ್ಕಾಗತ್ತೆ? ಎಲ್ಲ ಮರ್ತು ಬಿಡು ಅಷ್ಟೇ. ಪ್ಲೀಸ್ ಅಳಬೇಡ. ಪ್ರಾರ್ಥನಾ, ಸಾರಿ. ಇವಾಗ ಸಾರಿ ಯಾಕೆ ಹೇಳ್ತಿದ್ಯಾ? ಕನಸು ಬಿದ್ದಿದ್ದು ನಿಂತಪ್ಪ. ಅದಲ್ಲ, ನಾನು ಹೆಂಗ್ ಹೇಳಿ? ನನಗ್ ತುಂಬಾ ಕಷ್ಟ ಆಗ್ತಿದೆ. ಇದನ್ನೆಲ್ಲ ನನ್ಗೆ ಹೇಳಕ್ಕಾಗಲ್ಲ. ಅರ್ಥ ಮಾಡ್ಕೋತೀನಿ ಬಿಡು. ನಿಂಗೆ ನನ್ನ ಜೊತೆ ರೂಮಲ್ಲಿ ಇರೋದಕ್ಕೆ ಕಷ್ಟ ಆಗ್ತಿದೆ ಅಲ್ವಾ? ಐ ಆಮ್ ಸೋ ಸಾರಿ. ನಿಂಗೆ ಸಮಾಧಾನ ಆಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಹೇಳು, ನಾನು ಅದನ್ನೇ ಮಾಡ್ತೀನಿ. ಅಯ್ಯೋ, ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಿಲ್ಲ. ನಾನು ಯಾವಾಗ ಹೇಳ್ದೆ ನಿಮ್ ಜೊತೆ ರೂಮಲ್ಲಿ ಇರಕ್ಕೆ ನನಗೆ ಕಷ್ಟ ಆಗುತ್ತೆ ಅಂತ? ಮತ್ತೆ ಹಾಗೆ ರೂಮಿಂದ ಓಡ್ ಬಂದಿದ್ಯಾಕೆ? ಇಲ್ಲಿ ನಿಂತ್ಕೊಂಡು ಅಳ್ತಿರೋದು ಯಾಕೆ? ನಾನು ಹೆಂಗ್ ಹೇಳಿ? ನಿಮ್ಮನ್ ಮುಟ್ಟೋಕ್ಕೂ ನಿಮ್ ಕೈಲಿ ಸಮಾಧಾನ ಮಾಡಿಸ್ಕೊಳಕ್ಕೂ ನನ್ಗೆ ಯಾವ ಹಕ್ಕು ಇಲ್ಲ. ಸಾರಿ, ನನಗೆ ಗೊತ್ತಿಲ್ಲದೆ ನಾನು ನಿಮ್ಮನ್ನ ಹಿಡ್ಕೊಂಡ್ಬಿಟ್ಟೆ. ಕೇಳ್ಬೇಕಾಗಿರೋದು ಕೇಳದೆ ಯಾವ್ದ್ಯಾವ್ದಕ್ಕೋ ಸಾರಿ ಕೇಳ್ತಿದ್ಯಲ್ಲ ಪ್ರಾರ್ಥನಾ. ಇದಕ್ಕೆ ನಂಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನನಗೂ ಗೊತ್ತಾಗ್ತಿಲ್ಲ ನಾನು ಹಂಗೆಲ್ಲ. ಪ್ರಾರ್ಥನಾ ಪ್ಲೀಸ್, ಅದೊಂದು ಇಶ್ಯೂನೇ ಅಲ್ಲ. ರೂಮಲ್ಲಿ ನಮ್ಮ ಮಧ್ಯೆ ಏನ್ ನಡೀತೋ ಅದು ಅಲ್ಲಿಗೆ ಮುಗಿಬೇಕಿತ್ತು. ಅದನ್ನ ಇಲ್ಲಿವರೆಗೂ ಯಾಕೆ ತಗೊಂಡು ಬಂದೆ? ಹೌದು, ನಮ್ಮ ಲೈಫಲ್ಲಿ ಏನೇನಾಯ್ತೋ ಅದೆಲ್ಲ ನಮ್ಮ ಮಧ್ಯೆನೇ ಇರ್ಬೇಕಿತ್ತು. ಪ್ರಪಂಚಕ್ಕೆ ಸಾರೋ ಅವಶ್ಯಕತೆ ಇರ್ಲಿಲ್ಲ. ಹೌದು, ಇರ್ಲಿಲ್ಲ. ಈಗ ಮತ್ತೆ ಅದೇ ತಪ್ಪು ಮಾಡ್ತಿದ್ಯಾ ನೀನು. ನಿನಗೆ ಭಯ ಆಯ್ತು, ನೀ ಬಂದು ನನ್ನ ಹಿಡ್ಕೊಂಡೆ. ಸೋ ವಾಟ್? ಅದನ್ನ ಇಲ್ಲಿವರೆಗೂ ತಗೊಂಬಂದು ಈ ತರ ಆಳ್ಬೇಕಾ? ಒಂದ್ಸಲ ಯೋಚನೆ ಮಾಡು. ನಾನು ಹಿಂಗೇನು ಆಗಿರ್ಲೇ ಇಲ್ವಾ? ಈಗಲೂ ಏನೂ ಅಲ್ವಾ? ನಾನು ಹಿಂಗೆ ತುಂಬಾ ಹತ್ತಿರದವನು ಅಲ್ದೇ ಇರಬಹುದು ಪ್ರಾರ್ಥನಾ, ಆದ್ರೆ ದೂರದವನಂತೂ ಖಂಡಿತ ಅಲ್ಲ. ಅಟ್ಲೀಸ್ಟ್ ನಿನ್ ಮಗಳು ಅಪ್ಪ ನಾನು ಅನ್ನೋದು ಅದ್ರ ಮನ್ಸಲ್ಲಿ ಇಟ್ಕೋ ಸಾಕು. ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಹೇಳಿ ನಾನು? ಅಳ್ಬೇಡಮ್ಮ, ನನ್ನ ಕೈಲಿ ನೋಡಕ್ಕಾಗಲ್ಲ. ನಾನು ನಿನ್ಗೇನ್ ಹೇಳಿದ್ರು ನಿನ್ನ ನಂಬಲ್ಲ. ಯಾವ ಮಾತಾಡಕ್ಕೂ ನನಗೆ ಧೈರ್ಯ ಇಲ್ಲ. ಮನ್ಸು ಮಾಡಿ ನೀನೇ ನನ್ನ ನಂಬೇಕು ಅಷ್ಟೇ. ಇವತ್ತು ನಾನು ನಿನ್ನ ಗಂಡ ಅಲ್ಲದೆ ಇರಬಹುದು, ಆದ್ರೆ ನಿನಗೆ ಭಯ ಆದಾಗ ನಾನು ಇರ್ತೀನಿ. ನಿನಗೆ ತೊಂದರೆ ಬಂದಾಗ ನಾನು ಇರ್ತೀನಿ. ನಿನಗೆ ಸಂಕಟ ಆದಾಗ್ಲೂ ನಾನು ಇರ್ತೀನಿ. ನಾನು ನಿನ್ಗೆ ಏನಾಗಬೇಕು ಅಂತ ನೀನೇ ಡಿಸೈಡ್ ಮಾಡು. ನನ್ನ ನಂಬೇಕೋ ಬೇಡವೋ ಅದನ್ನು ನೀನೇ ಡಿಸೈಡ್ ಮಾಡು. ನಿನ್ನ ನಂಬಿಸೋ ಶಕ್ತಿ ನನಗಿಲ್ಲ ಪ್ರಾರ್ಥನಾ. ನನ್ಗೊಂದು ಗೊತ್ತಾಗ್ತಿಲ್ಲ, ನನ್ನ ತಲೆ ಕೆಟ್ಟು ಹೋಗ್ತಾ ಇದೆ. ನೀನ್ ಹೀಗೆ ಆಡ್ತಾ ಇದ್ರೆ ನನ್ನ ತಲೆನೂ ಕೆಟ್ಟು ಹೋಗತ್ತೆ. ಹೇಳು, ನಾನೇನ್ ಮಾಡ್ಲಿ? ಉತ್ತರ ಇಲ್ಲ ಅಲ್ವಾ? ಮತ್ ಸುಮ್ಮನೆ ನಡಿ ಒಳಗೆ. ಯಾರಾದ್ರೂ ನಮ್ಮನ್ನು ನೋಡಿದ್ರೆ ನಮ್ಮ ಬಗ್ಗೆ ಏನ್ ಅನ್ಕೊಳ್ಳಲ್ಲ. ನಡಿ ನಡಿ ಪ್ರಾರ್ಥನಾ. ನೋಡು, ನಾಳೆ ಬೆಳಗ್ಗೆ ನಾವು ಬೇಗ ಹೇಳ್ಬೇಕಾಗತ್ತೆ. ನೀನ್ ರಾತ್ರಿ ಎಲ್ಲ ಹೀಗೆ ಹತ್ಕೊಂಡ್ ಕೂತ್ರೆ ಬೆಳಗ್ಗೆ ನಿನಗೆ ಕಷ್ಟ ಆಗತ್ತೆ. ಆಮೇಲೆ ಮಗಳು ಕೇಳೋ ಪ್ರಶ್ನೆಗೆ ನಿನಗೂ ಉತ್ತರ ಕೊಡಕ್ಕಾಗಲ್ಲ, ನನಗೂ ಉತ್ತರ ಕೊಡಕ್ಕಾಗಲ್ಲ. ನಡಿ.
ಈಗ ಅಲ್ಲಿಗೆ ಹೋದ್ಲು? ನಿದ್ದೆಲ್ಲಿ ಹೋಗಿರ್ತಾಳ? ಹೆದರ್ಕೋಬೇಡ, ಕಣ್ಮುಚ್ಕೊಂಡ್ ಮಲ್ಕೋ. ಥ್ಯಾಂಕ್ಸ್. ಇಲ್ಲಿದೆಯಾ? ಎದ್ದಾಗ್ಬಿಟ್ಟೇನೆ. ಈಗ ನಿನಗೆ ಹಸುವಾಗ್ತಿದೆ ಅಲ್ಲ? ಹ್ಞೂ ಕಣೋ, ನಿನಗೆ ಹೇಗೆ ಗೊತ್ತು? ಬಾ ಹೇಳ್ತೀನಿ ನಂಗೆ ಹೆಂಗೆ ಗೊತ್ತು ಅಂತ. ಕೂತ್ಕೋ, ಮೆತ್ತಿಗೆ ಮೆತ್ತಿಗೆ. ಹಂಗೆ ಅಮ್ಮ ಇಲ್ಲಿ ಮಾಡು. ಹಂಗೆ ಜಾಣಿ. ಅದೇನು ಗೊತ್ತಾ, ದಿನ ಬೆಳಗ್ಗೆ ಎದ್ದ ತಕ್ಷಣ ವಾಂತಿ ಬಂದಂಗೆ ಆಗ್ತಿದೆ ಅಂತ ಇದೆಯಲ್ಲ, ಅದು ವಾಂತಿ ಅಲ್ಲ, ಅದು ಹೊಟ್ಟೆ ಹಸುವಿಗೆ ತೋರಿಸಿ ಆ ಥರ ಆಗುತ್ತಷ್ಟೇ. ನಾನು ರಾತ್ರಿ ಎಲ್ಲ ಬುಕ್ ಓದ್ಬಿಟ್ಟು ತಿಳ್ಕೊಂಡಿದ್ದೀನಿ. ರಾತ್ರಿ ಒಂದು 7-8 ಗಂಟೆ ಹಾಗೇ ಮಲಗಿಬಿಡಿರ್ತೀಯಲ್ಲ, ಬೆಳಗ್ಗೆ ಹೊತ್ತಾರೆ ಹಸುವಾದಾಗೆಲ್ಲ ತಿಂತಾ ಇರ್ತೀಯ. ಅದೇ ರಾತ್ರಿ ಹೊಟ್ಟೆ ಖಾಲಿ ಇರುತ್ತೆ. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಹಸುವು ಜಾಸ್ತಿಯಾಗಿ ಹೊಟ್ಟೆ ಸಂಕಟಾಗಿ ಆ ಥರ ಆಗತ್ತಷ್ಟೆ. ಹಂಗೆ ಕುಡಿ ಕುಡಿ ಆಗೋಯ್ತು. ಹಂಗೆ ಸಮಾಧಾನ ಆಯ್ತಾ ಈಗ? ಹ್ಞೂ ಕಣೋ, ಥ್ಯಾಂಕ್ ಯು ಸೋ ಮಚ್. ಅದೇ ಮತ್ತೆ ಥ್ಯಾಂಕ್ಸ್ ಎಲ್ಲ ಹೇಳ್ಬಿಟ್ಟು ತಿರ್ಗಾ ಕೋಪ ಬರ್ಸ್ತೀಯಾ? ಹಾಗಲ್ಲ, ಆದ್ರೆ ನೀನು ಈ ರೀತಿ ಎಲ್ಲ ಮಾಡಿಸಿದ್ರೆ ನಾನು ಸೋಮಾರಿ ಆಗ್ಬಿಡ್ತೀನಿ ಅಷ್ಟೇ. ಹಾಗೂ ಯಾರು ಬೇಡ ಅಂದ್ರು? ನಾನು ಸೋಮಾರಿ ಆದ್ರೆ ಮುಂದೆ ನಿನ್ನ ಮಗುನೂ ಸೋಮಾರಿ ಆಗುತ್ತೆ. ಆಗ್ಲಿ ಬಿಡು, ನಾನಿಲ್ವಾ ಹೈಪರ್ ಆಕ್ಟಿವ್. ಇಬ್ಬರು ಚೆನ್ನಾಗಿ ನೋಡ್ಕೋತೀನಿ. ಹೋಗೋ, ಇದೆಲ್ಲ ಒಂಚೂರು ಸರಿ ಇಲ್ಲ. ನೀನು ಯಾಕೆ ಇಷ್ಟೊಂದು ಚೇಂಜ್ ಆಗ್ಬಿಟ್ಟೆ? ನೀನು ನನ್ನನ್ನು ಮುಂಚಿನ ಥರ ರೇಗಿಸ್ತಾ ಇದ್ರೇನೆ ಚಂದ. ಅಲ್ಲ, ಹೆಂಡತಿ ಕನ್ಸೀವ್ ಆಗಿದ ತಕ್ಷಣ ಗಂಡದ್ರಿಗೆಲ್ಲ ಪ್ರೀತಿ ಜಾಸ್ತಿ ಆಗ್ಬಿಡುತ್ತಾ? ಅದು ಜಾಸ್ತಿ ಆಗ್ಬಿಡೋದಲ್ವೇ, ಪ್ರೀತಿ ಯಾವಾಗಲೂ ಬೆಟ್ಟದಷ್ಟು ಜಾಸ್ತಿನೇ ಇರುತ್ತೆ. ಹೇಗೆ ಗೊತ್ತಾ, ಬ್ಯಾಂಕ್ ಇಂಟ್ರೆಸ್ಟ್ ಥರ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಇರುತ್ತೆ. ಆದರೆ ನಿಮ್ಗಳಿಗೆ ಅರ್ಥ ಆಗಲ್ವಲ್ಲ. ಈಗ ಅರ್ಥ ಆಗ್ತಾ ಇದೆ. ಅವ್ವಾ, ನನ್ನ ಪುಣ್ಯ. ಇಲ್ಲ, ನೀನು ನನಗೆ ಸಿಕ್ಕಿದ್ದು ನನ್ನ ಪುಣ್ಯ. ಈ ಥರ ಡೈಲಾಗ್ ಎಲ್ಲ ನಿಮ್ಮ ಬಾಯಲ್ಲಿ ಚೆನ್ನಾಗಿ ಕೇಳಲ್ವೇ?
ಇದೆಲ್ಲ ಏನಿದ್ರು ನಿಮ್ಮ ಅಕ್ಕನಿಗೆ ಸರಿ. ಸರಿ, ಏನು ತಿಂಡಿ ಮಾಡಲಿ? ನನಗಿಂತ ಚೆನ್ನಾಗಿ ನಿನಗೆ ಗೊತ್ತಲ್ವಾ? ನೀನು ಏನು ಮಾಡ್ತೀಯೋ ಮಾಡ್ಕೊಂಡು ತಗೊಂಬಾ, ನಾನು ಅದನ್ನು ತಗೋತೀನಿ. ಓಕೆ ಬಾಸ್, ನೀವು ಹೇಗೆ ಹೇಳ್ತೀರೋ ಹಾಗೆ. ಸದ್ಯಕ್ಕೆ ಇದನ್ನು ಕೊಡ್ತೀನಿ, ಓಕೆನಾ? ಮತ್ತೆ ಬೇಗ ಮಾಡ್ಕೊಂಡು ಬಂದ್ಬಿಡ್ತೀನಿ. ಇಲ್ಲೇ ಪ್ರಾರ್ಥನಾ, ನೀನು ತಪ್ಪು ಮಾಡಿದ್ದು. ನನ್ನ ಬಾಯಿ ಬಿಟ್ಟು ಎಲ್ಲ ಹೇಳಿದ್ದೆ. ನನ್ನನ್ನು ನಾನು ನಿಂಗೆ ಒಪ್ಪಿಸ್ಕೊಳ್ಳೋಕ್ಕೆ ರೆಡಿ ಇದ್ದೆ, ಸೋತಿದ್ದೆ. ಕೊನೆವರೆಗೂ ನಿನ್ನವನಾಗೇ ಇರ್ತೀನಿ ಅಂತ ಅನ್ಕೊಂಡಿದ್ದೆ. ಆದರೆ ಯಾಕಾಗಲೂ ನನ್ನ ಅರ್ಥ ಮಾಡ್ಕೊಂಡಿಲ್ಲ. ಇಲ್ಲೇ ತಾನೆ ನೀವು ಸುಳ್ಳು ಮೇಲೆ ಸುಳ್ಳಿನ ಕತೆ ಕಟ್ಟಿ ಈ ಪೆದ್ದಿನ ಶತಪೆದ್ದಿಯಾಗಿ ಮಾಡಿದ್ದು. ಜೀವನೇ ಇಟ್ಕೊಂಡಿದ್ದೆ ನಿಮ್ಮ ಮೇಲೆ. ಅಂಥೋಳ್ಗೆ ಇಂಥ ಮೋಸ ಮಾಡ್ಬೋದಿತ್ತ ನೀವು? ಮಿಲನ 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 ಮಿಲನ. ಯಾಕೆ ನೀವಿಬ್ರು ಮಾತಾಡ್ತಾ ಇಲ್ಲ? ನಿಮ್ಮಿಬ್ರು ಮಾತಾಡಕ್ ಇಷ್ಟ ಇಲ್ವಾ? ನೀವಿಬ್ರು ಟೂ ಬಿಟ್ಬಿಟ್ಟಿದ್ದೀರಾ? ಪರವಾಗಿಲ್ಲ ಬಿಡಿ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ನಾನು ಒಬ್ಳೊಬ್ಳೇ ಮಾತಾಡ್ತೀನಿ, ಓಕೆನಾ? ಸಾರಿ ಕಂದ, ಅದು ಏನದು ಹೇಳಿ. ರಾಜ ಸೀಟ್ಗೆ ಎಂತ ಇತಿಹಾಸ ಇದೆ ಅಂತ ನೆನ್ಪು ಮಾಡ್ಕೋತಾ ಇದ್ದೆ. ಏನು? ನಿಮ್ಮಪ್ಪ ತುಂಬಾ ಚೆನ್ನಾಗಿ ಕತೆ ಹೇಳ್ತಾರೆ ಕಂದ, ಕೇಳ್ಕೊ. ನಡೆದು ಹೋದ್ಮೇಲೆ ಸತ್ಯನೂ ಕತೆ ತರನೇ ಕೇಳಿಸುತ್ತೆ. ನಂಗೇನ್ ಅರ್ಥ ಆಗ್ತಿಲ್ಲ. ಯಾಕೆ ನೀವಿಬ್ರು ಹಿಂಗ್ ಮಾತಾಡ್ತಿದ್ದೀರಾ? ನೀವಿಬ್ರು ಸರಿ ಇಲ್ಲ. ನಿಮ್ ಪಾಡಿಗೆ ನೀವು ಮಾತಾಡ್ತಿದ್ದೀರಾ, ನಾನೇನು ಮಾತಾಡಲ್ಲ ತೂ ನಿಮ್ ಜೊತೆ. ಮಗಳೇ ನಿಂತ್ಕೋ, ಯಾಕೆ ಹೀಗೆ ಓಡ್ತಿದ್ಯಾ? ನೋಡಿದ್ಯಾ, ನಾನು ಅವತ್ತೆಲ್ಲ ಹೇಳ್ಕೊಂಡಾಗ ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದಿದ್ರೆ ಇವತ್ತು ಮಗಳು ಬಾಯಿಲಿ ಇಂಥ ಮಾತು ನಾವು ಕೇಳ್ತಿರ್ಲಿಲ್ಲ. ಅವತ್ತು ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನನ್ಗಿರ್ಲಿಲ್ಲ. ಅದನ್ನೆಲ್ಲ ಅರ್ಥ ಮಾಡಿಸೋ ಧೈರ್ಯ ನಿಮ್ಗೂ ಇರ್ಲಿಲ್ಲ. ಹಾ, ಇವತ್ತಿನ ಕಣ್ಣಲ್ಲಿ ಕಳೆದೋಗಿರೋದನ್ನೆಲ್ಲ ನೋಡೋಕ್ಕಾಗಲ್ವಲ್ಲ. ಇವತ್ತು ನಾನು ನಿನ್ಗೆ ಸತ್ಯ ಹೇಳಿದ್ರು ಅದೆಲ್ಲ ನಿನ್ಗೆ ಅರ್ಥ ಆದ್ರೂ ಏನೂ ಪ್ರಯೋಜನ ಇಲ್ಲ. ಸಮರ್ಥ ಪ್ರಾರ್ಥನಾ ಹೀಗೆ ಇರಬೇಕು ಅಂತ ಅವತ್ತೇ ಬರ್ದಿತ್ತು ಅನ್ಸತ್. ಈ ರಾಜ ಸೀಟಿನ ಇತಿಹಾಸದಲ್ಲಿ ಸಮರ್ಥ ಪ್ರಾರ್ಥನಾ ಕಥೆನೂ ಸೇರಿರುತ್ತಲ್ವ? ಮುಗ್ದೋಗಿರೋದು ಮಾತ್ರ ಅಲ್ವಾ ಇತಿಹಾಸ ಆಗೋದು. ಆದ್ರೆ ಸಮರ್ಥ ಪ್ರಾರ್ಥನನ್ ಜೀವನ ಇನ್ನೂ ಮುಗ್ದಿಲ್ವಲ್ಲ. ವಾಟ್ ಡು ಯು ಮೀನ್? ಅರೇ ಏನಾಯ್ತು? ಏನಿಲ್ಲ, ಏನನ್ನು ಹೇಳೋ ಹಕ್ಕು, ಏನನ್ನು ಕೇಳೋ ಹಕ್ಕು ಕಳ್ಕೊಂಡ್ಬಿಟ್ಟಿದ್ದೀನಿ ಅನ್ನಿಸ್ತಾ ಇದೆ. ನನಗೇನು ಅರ್ಥ ಆಗ್ತಿಲ್ಲ, ಸ್ವಲ್ಪ ಸರಿಯಾಗಿ ಹೇಳ್ಬಾರ್ದಾ? ಬಿಡಿ, ಮತ್ತೆ ಆ ಇತಿಹಾಸಕ್ಕೆ ಹೋಗಿ ನಮ್ಮ ತಪ್ಪನ್ನೆಲ್ಲ ಬದಲಾಯಿಸ್ಕೊಳ್ಳೋ ಅವಕಾಶ ಇಲ್ವಲ್ಲ. ಮಗಳು ಒಬ್ಬಳೇ ಹೋಗ್ತಿದ್ದಾಳೆ. ಅವಳ ಮಾತಿನ ಅರ್ಥ ಏನು? ಹಾಗಾದ್ರೆ ಇತಿಹಾಸಕ್ಕೆ ಹೋಗಿ ತಪ್ಪನ್ನೆಲ್ಲ ಸರಿ ಮಾಡ್ಕೋಬೇಕು ಅನಿಸ್ತಿದ್ಯಾ ಅವಳಿಗೆ?
ಇತಿಹಾಸ ಮರುಕಳಿಸುತ್ತೆ ಅಲ್ವಾ? ಅಲ್ಲಾಗಿದ್ದ ತಪ್ಪು ಮತ್ತೆ ಆಗದೆ ಇರೋ ಹಾಗೆ ಹೊಸ ಇತಿಹಾಸ ಬರೆಯೋಣವಾ? ಹಂಗಂತ ನಾನು ನಿಮ್ಮ ಹತ್ರ ಕೇಳಕ್ಕಾಗತ್ತಾ? ಕೇಳಿದ್ರೆ ಮತ್ತೆ ನೀವು ನನ್ನನ್ನು ನಂಬ್ತೀರಾ? ಸೀಟು ಸೂಪರು, ಟಾಯ್ ಟ್ರೈನು ಸೂಪರು, ರಾಜ ಸೀಟಿನ ಇತಿಹಾಸನೂ ಸೂಪರು. ಇತಿಹಾಸನ? ಏನ್ ಇತಿಹಾಸ? ರಾಜ ಸೀಟಿನ ಕತೆ ಅಮ್ಮ. ಮಿಲನ 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 ಮಿಲನ. ಇತಿಹಾಸನ? ಏನ್ ಇತಿಹಾಸ? ರಾಜ ಸೀಟಿನ ಕತೆ ಅಮ್ಮ. ಇವ್ರ ಮಗಳ ಹತ್ರ ಏನ್ ಹೇಳಿದ್ರಪ್ಪ? ಏನದು ರಾಜ ಸೀಟಿನ ಕತೆ? ಅದೇ ಮಾ, ರಾಜ ಸೀಟಿನ ಕತೆ. ಅಪ್ಪ ಎಲ್ಲ ಹೇಳಿದ್ರು, ಆದ್ರೆ ನಾವು ಸಂಜೆನೆ ಬರ್ಬೇಕಾಗಿತ್ತು. ಸಂಜೆ ಬರ್ಬೇಕಾಗಿತ್ತ? ಯಾಕೆ? ಅಯ್ಯೋ ಅಮ್ಮ, ಅಷ್ಟು ಗೊತ್ತಿಲ್ವಾ? ಸನ್ಸೆಟ್ ಆಗೋದು ಸಂಜೆ ತಾನೆ. ಮಗಳೇ, ನೀನು ಬರೀ ಕತೆ ಕತೆ ಅಂದ್ರೆ ಅಮ್ಮಂಗೆ ಹೇಗೆ ಗೊತ್ತಾಗತ್ತೆ? ಯಾವ ಕತೆ, ಏನ್ ಕತೆ ಅಂತೆಲ್ಲ ಹೇಳಬೇಕು ತಾನೆ. ಅದೇ ಮಾ, ರಾಜನ್ ಕತೆ, ರಾಜನ್ ಸೀಟಿನ ಕತೆ. ಅಯ್ಯೋ ಪೆದ್ದಮ್ಮ, ಅಷ್ಟು ಗೊತ್ತಿಲ್ವಾ ನಿಂಗೆ? ಕೊಡಗಿನ ರಾಜನ್ಗೆ ಈ ಪಾರ್ಕು ಫೇವ್ರೇಟು. ಅವನಿಗೆ ಸನ್ಸೆಟ್ ನೋಡಬೇಕು ಅಂದರೆ ಅವ್ನು ದಿನಾಗ್ಲೂ ಅಲ್ಲೇ ಬಂದು ಕೂತ್ಕೋತಿದ್ದಿದ್ದು. ಅದಕ್ಕೆ ಇದು ರಾಜ ಸೀಟ್. ಇವಾಗ ಗೊತ್ತಾಯ್ತಾ? ಅಪ್ಪ, ಏನ್ ನೀವು? ಅಮ್ಮ ನೋಡಿದ್ರೆ ನೀವು ಎಷ್ಟು ಚೆನ್ನಾಗಿ ಕತೆ ಹೇಳ್ತೀರಾ ಅಂತಾಳೆ. ನೀವು ಈ ಕತೆನ ಅಮ್ಮಂಗೆ ಹೇಳಿಲ್ವಾ? ನಿಮ್ಮಮ್ಮಂಗೆ ನಾನು ಏನು ಹೇಳಿದ್ರು ಅರ್ಥ ಆಗಲ್ಲ ಕಂದ. ಅದಕ್ಕೆ ನನ್ನ ಕತೆ ಹೇಳೋದನ್ನೇ ಬಿಟ್ಬಿಟ್ಟಿದ್ದೀನಿ. ಏನು? ಅದು ನಿನ್ಗಲ್ಲ, ನನ್ಗೆ. ಸರಿ, ನಾನು ಇವಾಗ ಆಟ ಆಡ್ಕೊಂಡ್ ಬರ್ತೀನಿ. ಕಂದ ಹುಷಾರು. ಓಕೆ ಓಕೆ. ಅದ್ ಯಾಕಂಗ್ ಇಂಡೈರೆಕ್ಟ್ ಆಗಿ ಮಾತಾಡ್ತೀರಾ? ಇನ್ನು ಹೇಗೆ ಮಾತಾಡಲಿ? ಡೈರೆಕ್ಟಾಗಿ ಮಾತಾಡಿದಾಗೆಲ್ಲ ಏನೇನಾಗಿದೆ ಅಂತ ನಂಗೆ ಗೊತ್ತಲ್ಲ. ಸಾಕು, ನನಗೆ ಹಳೆದನ್ ಯಾವುದನ್ನು ನೆನ್ಪು ಮಾಡ್ಕೊಳಕ್ ಇಷ್ಟ ಇಲ್ಲ. ಮತ್ತೆ ಹೊಸದಾಗಿ ಜೀವನ ಮಾಡೋಣ ಅಂತ ಆಸೆ ಹುಟ್ಟಿಸಿ ಮತ್ತೆ ಮತ್ತೆ ನಿರಾಸೆ ಮಾಡಬೇಕು ಅನ್ಕೊಂಡಿದ್ಯಾ? ಆಗ್ತಿಲ್ಲ ಪ್ರಾರ್ಥನಾ. ತುಂಬಾ ತುಂಬಾ ಸೋತ್ ಹೋಗಿದ್ದೀನಿ ನಾನು. ಇನ್ ಬಗ್ಗೋಕೆ ಸಾಧ್ಯ ಇಲ್ಲ ಅನ್ನೋಷ್ಟು ತಗ್ಗು ಹೋಗಿದ್ದೀನಿ. ಮತ್ತೆ ಮತ್ತೆ ನನ್ನ ಸೋಲಿಸ್ಬೇಡ, ಹೂತೋಗ್ತೀನಿ ಅಷ್ಟೇ. ಪ್ಲೀಸ್, ನೀವೊಬ್ರೇ ನೋವು ತಿನ್ನೋರು ಅನ್ನೋ ಹಂಗೆ ಮಾತಾಡಬೇಡಿ. ನನ್ನ ನೋವು, ನನ್ನ ಸಂಕಟ, ನನ್ನ ಕಣ್ಣೀರು ಇದ್ಯಾವುದು ಲೆಕ್ಕಕ್ಕೆ ಇಲ್ವಾ?
ನನ್ನ ಜೀವನೇ ಇಟ್ಕೊಂಡಿದ್ದು ನನ್ನ ಗಂಡನ್ನೇ ದೂರ ಇಟ್ಟಿದ್ದೀನಿ ಅಂದಮೇಲೆ ನನ್ನ ಮನಸ್ಸು ಹೇಗಾಗಿರ್ಬೇಡ ಅನ್ನೋದನ್ನ ಯೋಚನೆ ಮಾಡಿದ್ದೀರಾ? ಯೋಚನೆ ಮಾಡಿದ್ದೀನಿ, ಉತ್ತರನೂ ಕೊಟ್ಟಿದ್ದೀನಿ. ಒಂದೇ ಪ್ರಶ್ನೆಗೆ ಎಷ್ಟು ಸಲ ಅಂತ ಉತ್ತರ ಕೊಡ್ಲಿ, ಒಂದೇ ತಪ್ಪಿಗೆ ಎಷ್ಟು ಅಂತ ಕ್ಷಮೆ ಕೇಳಲಿ, ಒಂದೇ ನೋವಿಗೆ ಎಷ್ಟು ಅಂತ ಔಷಧಿ ಹಚ್ಚಲಿ, ಎಷ್ಟು ಅಂತ ಅಳ್ಳಿ, ಅಷ್ಟೊಂದು ಶಕ್ತಿ ಇಲ್ಲಮ್ಮ ನನಗೆ.